ನಾನಿಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರ್ ಕಲರಿಂಗ್ ಮಾಡ್ಕೊಳ್ಳೋದಕ್ಕೆ ಹೆನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ 2 ಹೆನಾ ಪೌಡರ್ ಮತ್ತು ಇಂಡಿಗೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಹೆನಾನ ನೀರಿನಲ್ಲಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಓವರ್ ನೈಟ್ ಬಿಟ್ಬಿಡ್ಬೇಕು. ನಾನಿಲ್ಲಿ ತುಂಬ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ರಾತ್ರಿ ಪೂರ್ತಿ ಬಿಟ್ಟ ಮೇಲೆ ಇದು ಈ ಥರ ಆಗಿದೆ. ಇದಕ್ಕೆ ನಾನು ಇವಾಗ ಹೆನಾ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ನಾನು ಹೆನಾನ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ. ಇವಾಗ ಇಂಡಿಗೋ ಪೌಡರ್ನ 3 ಟೇಬಲ್ ಸ್ಪೂನ್ ತೊಗೋಬೇಕು. 1:3 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ಇಂಡಿಗೋ ಪೌಡರ್ನ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಹೆನಾ ಏನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಮತ್ತು ಇಂಡಿಗೋ ಎರಡನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ½ an hour ಎತ್ತಿಟ್ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡಬೇಕು. ನೀವು ನೋಡ್ಬೋದು ತಲೆಯಲ್ಲಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಂತ. ಇವಾಗ ಇಲ್ಲೆಲ್ಲ ನೀಟಾಗಿ ನಾನು ಅಪ್ಲೈ ಮಾಡ್ತೀನಿ. ತಲೆಗೆ ನೀಟಾಗಿ ಹೆನಾ ಮತ್ತು ಇಂಡಿಗೋ ಮಿಕ್ಸ್ ಏನಿದೆ ಅದನ್ನು ಅಪ್ಲೈ ಮಾಡಿದ್ಮೇಲೆ ಹೀಗಾಗಿದೆ ನೋಡಿ. ಇನ್ನು ತಿಕ್ಕಾಗಿ ಕೂಡ ಅಪ್ಲೈ ಮಾಡ್ಬೋದು. ನಾನು ಲೈಟಾಗಿ ಅಪ್ಲೈ ಮಾಡಿ ತೋರಿಸಿದ್ದೀನಿ. ನಾನು ತುಂಬ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡಿದ್ದೆ. ಅಪ್ಲೈ ಮಾಡಿದ್ಮೇಲೆ 2 to 3 hours ಬಿಟ್ಬಿಟ್ಟು ವಾಶ್ ಮಾಡಬೇಕು ತಲೆನ. ಯಾವುದೇ ಥರ ಶಾಂಪೂನ ಯೂಸ್ ಮಾಡಿದೆ, ಜಸ್ಟ್ ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಅಂದರೆ ಡೈಯಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ.